ನಾವಂತೂ ಅದನ್ನ ಖಂಡಿಸ್ತೀವಿ. ಬೆಳಗಾವಿ ಬಗ್ಗೆ ಯಾರು ಪುಂಡಾಟಿಕೆ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ, ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ, ಬಿಜೆಪಿ ಅವ್ರ ಸರ್ಕಾರ ಇದೆ, ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ. ಡಬಲ್ ಇಂಜಿನ್ ಸರ್ಕಾರ ಮಾತಾಡ್ಕೊಂಡು ಹೇಳಿ ಇವೆಲ್ಲ ಮಾಡಬಾರ್ದು ಅಂತ. ಯಾವ್ದು ಮಾಡಿದವ್ರು ಎಲ್ಲ ಯಾರೇ ಇರ್ಬೋದ್ರಿ. ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನೂ ಇಲ್ಲ. ನಮಗೆ ಕ್ಲಿಯರ್ ಮ್ಯಾಂಡೇಟು, ಜನರು ನಮ್ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ, ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡಕ್ಕೆ ಕೊಟ್ಟಿರೋದು ನಮ್ದು ಮ್ಯಾಂಡೇಟ್. ಈಗ ಮತ್ತೆ ಶಿವರಾತ್ರಿ ಬಂತು, ಆಳಂದಲ್ಲಿ ರಾಘವ ಚೇತನ ಶಿವಲಿಂಗ ಪೂಜೆ ಸಲ್ಲಿಸಂತದ್ದು ನೋಡಿ, ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ, ಅದ್ ಯಾವರೇ ಇರ್ಲಿ, ಆಯ್ತಾ. ಈ ಬಾರಿ ಅನುಮತಿ ಏನಾದ್ರು ಕೊಡ್ತೀರಾ ಅಂತ? ನಾನಲ್ಲ, ಕೋರ್ಟ್ ಕೊಡ್ಬೇಕಲ್ಲ. ಕೋರ್ಟ್ ನಲ್ಲಿ ಇದೆ ಅಲ್ವಾ, ನಾವ್ ಏನೇನ್ ಸಬ್ಮಿಟ್ ಮಾಡ್ಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದೀವಿ. ಕೋರ್ಟ್ ಏನ್ ಹೇಳಿದ್ರೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ, ಮುಂದೆನೂ ಪಾಲನೆ ಆಗುತ್ತೆ. ಆದ್ರೆ ಕಾನೂನನ್ನ ಕೈಗೆ ತಗೊಂಡು ಹೋದ್ರೆ ಅದನ್ನ ಅದರದ್ದು ಪ್ರತಿಫಲ ಇದೆ. ಹೌದು, ಅವ್ರಿಗೆ ಅಷ್ಟೇ ಇರೋದು. ಅವರೇ ತಾನೇ ಯಾವಾಗ್ಲೂ ನೋಡಿ, ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ. ಇನ್ನೊಂದು ಉದ್ಯಾನವನದ ನೋಡಿ, ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್, ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು. ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸ್ಲಿ. ಬಿಜೆಪಿ ಅವ್ರು ಆಯ್ತಲ್ಲಪ್ಪ, ಈಗ ಎಷ್ಟು ಕೇಸ್ಗಳು ಆಯ್ತು. ಈಗ ನನ್ ರಾಜೀನಾಮೆ ಕೇಳಿ 4 ಸರಿ ಆಯ್ತಲ್ರಿ ಬಿಜೆಪಿ ಅವರು, ಆಯ್ತಾ ಇಲ್ಲ? ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರ್ಗಿ ಪ್ರೊಟೆಸ್ಟ್? ನೀವು ನಂಬ್ತೀರಾ? ವಿಜೇಂದ್ರ ಅವ್ರು ಹೇಳ್ಬಿಡ್ಲಿ ಪ್ರಿಯಾಂಕಾ ಖರ್ಗೆ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿಜೇಂದ್ರ ಅವ್ರ ಬಗ್ಗೆ ಇರ್ಬೋದು, ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಅವರ ಅಫಿಡವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಇದು ಅಡ್ಜಸ್ಟ್ಮೆಂಟ್ ಅಂತಾರ, ಅದಕ್ಕೆ ಬಿಜೆಪಿ ಕೇಳಿ ನೋಡಿ. ಬಿಜೆಪಿ ಅವರೇ ಅವರು ಅಸಮರ್ಥರು, ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ, ಯಡಿಯೂರಪ್ಪ ಅವ್ರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಬಿಜೆಪಿ ಅವ್ರು ಹೇಳಿದ್ದು. ಬಿಜೆಪಿ ಅವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್? ನಂದು ಕೇಳಿ ನಾನು ಹೇಳ್ಬಹುದು. ನೋಡಿ, ಕರ್ನಾಟಕದಲ್ಲಿ ಪಂಚಾಯತ್, ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ನಂಬರ್ 1 ಇದೆ. ಯಾರನ್ನ ಕೇಳಿದ್ರ ನನಗೆ ಚೆನ್ನಾಗಿ ಮಾಡಿದ್ರ ಸರ್ ಕೆಲಸ ಅಂತ ಒಬ್ರು ಹೇಳಿಲ್ಲ ನನಗೆ. ಬರೇ ಯಾವನೋ ಸ್ವಾಮೀಜಿ ಅಂತ, ಇವ್ರು ಬಿಜೆಪಿ ಅಂತ, ಇವ್ರು ಬಿಟ್ಟು ಬೇರೆ ಏನ್ ಕೆಲ್ಸ ಇಲ್ಲ. ನೋಡ್ಲಿ, ಮತ್ತೊಮ್ಮೆ ಪುನರುಚ್ಚನೆ ಉಚ್ಚಾರ ಮಾಡ್ತಾ ಇದೀನಿ, ನೆಟ್ಟೆ ರೋಗ ಅಲ್ಲ ಅದು. ಏನು ಡೀಪ್ ರಾಟ್ ಅಂತ ಏನ್ ಹೇಳ್ತಾರೆ ಅದು ನೋಡಿ. ಅಂಡ್ರಜಿ ಯಾರು ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಇದಿರಾಗ್ಲೇ 76 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ನ ನಾವು ಕೊಡ್ಸಿದೀವಿ. ಬೀದರಿಗಾಗಿಲ್ಲ, ರಾಯಚೂರಿಗಾಗಿಲ್ಲ, ಯಾದಗಿರಿಗಾಗಿಲ್ಲ. ಇಲ್ಲಿ ನಾವು ಬೆನ್ನಿಂದ ಬಿದ್ದು ವಿ ಹ್ಯಾವ್ ಎನ್ಶೂರ್ಡ್ ನಮ್ ರೈತರಿಗೆ ಅನ್ಯಾಯ ಆಗ್ಲಾರ್ದಂಗ್ ನೋಡ್ಕೊಂಡಿದೀವಿ. ಮತ್ತೆ ಪ್ರೋತ್ಸಾಹ ಧನ ಕೊಟ್ಟಿದ್ದೇವೆ. ಸೊ ಇದನ್ನ ಏನಿದೆ ನೋಡೋಣ, ಯಾರು ಅನ್ಇನ್ಶೂರ್ಡ್ ಇದಾರೆ ರೈತರು, ಅದ್ರ ಬಗ್ಗೆ ನೋಡೋಣ. ಯಾವ ಸಂದರ್ಭದಲ್ಲಿ ಮಾತಾಡಿದ್ರೆ ನನ್ಗೆ ಗೊತ್ತಿಲ್ಲ. ಏನೋ ಅವರೇ ಕಾರ್ಯಕರ್ತರ ಜೊತೆ ಇರ್ತೀನಿ ಅಂತ ಏನೋ ಹೇಳಿದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾರು ಮಾತಾಡಕ್ ಕೇಳ್ತಾ ಇದ್ದಾರೆ? ನಿಮ್ಗೆ ಅಸಹ್ಯ ಆಗ್ತದೆ, ಯಾರು ಮಾತಾಡಕ್ ಕೇಳ್ತಾ ಇದ್ದಾರೆ? ನಾವೇನಾದ್ರೂ ಹೋಗಿ ಕೇಳಿದೀವ?